ಅಂತ ಹೇಳಿದವನು ಇಷ್ಟೊತ್ತಡ ಹೋದ್ರೆ ಏಕೆ ಬರಲಿಲ್ಲ? ಸ್ವಲ್ಪ ಹೊತ್ತ ಕಾಯ್ದರೆ ಆಯ್ತು. ಅವನು ಕೊಟ್ಟ ಮಾತಿನಂತೆ ಬಂದೇ ಬರುತ್ತಾನೆ. ಯಾರು? ಪ್ರವೀಣ ತಾನೆ? ಓ ಹೇಮಾ, ನೀನಿಲ್ಲಿ? ಹಾಗೆ ಸ್ವಲ್ಪ ತಿರುಗಾಡ್ಕೊಂಡು ಹೋಗೋಣ ಅಂತ ಬಂದೆ. ಹೌದು, ನೀವು ಇಲ್ಲಿ? ನನ್ನ ಗೆಳೆಯ ಪ್ರವೀಣ ಬರ್ತಾನಂತ ಇದ್ದ, ಅವನಿಗೋಸ್ಕರ ಕಾಯ್ತಾ ಇದ್ದೆ ಅಷ್ಟೇ. ಪ್ರವೀಣ್ ಅಂದರೆ ನಿಮ್ಮ ಕಾಲೇಜ್ ಫ್ರೆಂಡ್ ಏನು? ಅಲ್ಲ, ಅವನು ನನ್ನ ಬಾಲ್ಯ ಸ್ನೇಹಿತ. ಮೇಲಾಗಿ ಅವನು ನನ್ನ ಬಲಗೈ ಮಾಡಿದ್ದ ಹಾಗೆ. ಹಾ, ಇರ್ಲಿ ಬಿಡಿ. ನಿಮಗೊಂದು ಮುಖ್ಯವಾದ ವಿಷಯ ತಿಳಿಸಬೇಕಿತ್ತು. ಅದೇ ವಿಷಯ ಹೇಳು ಹೇಮಾ. ನಮ್ಮ ತಂದೆ ನನ್ನನ್ನು ಆ ನಾಗೇಂದ್ರನ ಮಗ ಮದನಿಗೆ ಕೊಟ್ಟು ಮದುವೆ ಮಾಡುತ್ತಾರಂತೆ. ಅದಕ್ಕೆ ಅವರು ನಿನ್ನೆ ನನ್ನನ್ನು ಕೇಳಿದರು. ಅದಕ್ಕೆ ನೀನು ಒಪ್ಪಿಕೊಂಡೇನು? ಇಲ್ಲ ರವಿ, ನಾನೊಬ್ಬರನ್ನು ಪ್ರೀತಿಸುತ್ತಿದ್ದೇನೆ, ನಾನು ಅವರನ್ನೇ ಮದುವೆ ಆಗುತ್ತೇನೆ ಅಂತ ಹೇಳಿದ್ದೆ. ಆದ್ರೆ ನಿಮ್ಮ ಹೆಸರು ಮಾತ್ರ ಹೇಳಲಿಲ್ಲ. ಹೇಮಾ, ನೀನೇನು ಹೆದರಬೇಡ. ಆಕಾಶ ಬಿದ್ದರೂ ಸರಿ, ಭೂಮಿ ಬಿದ್ದರೂ ಸರಿ, ನಿನ್ನನ್ನು ಯಾವತ್ತಿಗೆ ಕೈ ಬಿಡುವುದಿಲ್ಲ, ಆಯ್ತೆ? ನನಗೆ ಏಕೋ ಹೆದರಿಕೆ ಆಗುತ್ತಿಲ್ಲ ರವಿ. ಯಾಕಂದ್ರೆ ಆ ನಾಗೇಂದ್ರ ಮತ್ತೆ ನಮ್ಮ ತಂದೆ ನಿಮ್ಮ ಅಣ್ಣನ ಮೇಲೆ ಹೊಂಚು ಹಾಕುತ್ತಿದ್ದಾರೆ. ಆ ನಾಗೇಂದ್ರ ಅಲ್ಲ, ನಾಗಲೋಕದಲ್ಲಿ ಅಡಗಿರೋ ನಾಗೇಂದ್ರ ಬಂದ್ರು ಕೂಡ ನಮ್ಮ ಅಣ್ಣನು ಏನು ಮಾಡೋದಕ್ಕೆ ಆಗುವುದಿಲ್ಲ ನೋಡಿ. ಯಾಕಂದ್ರೆ ಅವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಆದ್ರೆ ಅವರು ಜೀವ ತೆಗೆಯಲು ಹಿಂಸರಿಯೋದಿಲ್ಲ. ನಾವು ಕೂಡ ಜೀವ ಹೋದರಿಂದ ಸರಿಯೋದಿಲ್ಲ. ಏಕೆಂದರೆ ನಮ್ಮ ಅಣ್ಣ ಭೂಮಿ ತಾಯಿ ಮಡಿಲಲ್ಲಿ ದುಡಿದು ತಿಳಿಸಿ ಉಣಿಸಿದ ರಕ್ತ ನಮ್ಮ ಮೈಲಿ ಇರ್ತಾ ಇದೆ. ಆ ನಾಗೇಂದ್ರ ಅಲ್ಲ, ಅಂತ 10 ನಾಗೇಂದ್ರ ಬಂದ್ರು ಕೂಡ ನಮ್ಮನ್ನು ಏನು ಮಾಡೋದಕ್ಕೆ ಆಗುವುದಿಲ್ಲ. ಇರ್ಲಿ ಬಿಡಿ, ನನ್ನ ಮನದಲ್ಲಿರುವ ಈ ಚಿಂತೆಯನ್ನು ಬಿಡಿಸಿ ಒಂದು ಪ್ರೇಮ ಗೀತೆ ಆದ್ರೂ ಹಾಡಬೇಕು. ಓ, ಅಮ್ಮವರಾದ್ನೇನು ಮೆರೆದು ಉಂಟೆ. ಆಯ್ತು, ಬನ್ನಿ ನನ್ನ ರಾಜ. ಶೃಂಗಾರ ಸಿರಿಯೇ ಅಂಗಾಲಿನಲ್ಲಿ ಬಂಗಾರ ಮುಚ್ಚಿ ಹೊಂದನ ಸರಸ ಹನಲುಮೆಯ ಶ್ರಾವಣವಾಸ
ಜೊತೆಗೆ ನೀನು ಮಾಡಬೇಕಾದ ಸಾಧನೆ ಇನ್ನ ಬಹಳಷ್ಟಿದೆ. ಬಾ ಪ್ರವೀಣ, ಏಕೋ ತಡ ಮಾಡಿದೆಯಲ್ಲ. ಮೊದಲ ನನ್ನ ಪ್ರಶ್ನೆಗೆ ಉತ್ತರವ ಹೇಳು. ಯಾರು ಇವಳು? ಇವಳು ಆ ಸತ್ಯಾಜಿತನ ಮಗಳು ಹೇಮಾ ಅಂತ. ಇವಳು ತುಂಬಾ ಒಳ್ಳೆಯವಳು. ಇವಳನ್ನು ಪ್ರೀತಿಸ್ತಾ ಇದ್ದೀನಿ. ಪ್ರೀತಿಯ ನೆಪ ಮಾಡಿಕೊಂಡು ನಮ್ಮ ಕಾಮದ ಆಟವನ್ನು ತೀರಿಸಿಕೊಂಡು ನಮ್ಮಂತ ಬಡ ಹುಡುಗರನ್ನು ನಡು ನೀರಿನಲ್ಲಿ ಕೈ ಬಿಡುವ ಹೆಣ್ಣುಗಳಿರುವಾಗ ನಿನ್ನದು ಎಂತ ಪ್ರೀತಿ ರವಿ ಹೇಳು. ನೀವು ತಿಳಿದುಕೊಂಡಂತೆ ನಾನು ಕೆಟ್ಟ ಹುಡುಗಿ ಅಲ್ಲ, ನನ್ನನ್ನು ನಂಬಿ. ಹೌದು ಪ್ರವೀಣ, ಇವಳು ತುಂಬಾ ಒಳ್ಳೆಯವಳು. ನನ್ನ ಮಾತನ್ನು ನಂಬು ಪ್ರವೀಣ, ನಂಬು. ನೋಡು, ಮನೆಯಲ್ಲಿ ಅಣ್ಣ ಅತ್ತಿಗೆ ನಿನ್ನ ಬಗ್ಗೆ ಎಷ್ಟೊಂದು ಕನಸುಗಳನ್ನು ಕಚ್ಚಿಕೊಂಡು ಕುಂತಿದ್ದಾರೆ. ಅವರ ಕನಸನ್ನು ನನಸು ಮಾಡಿ ನೀವೊಬ್ಬ ದೊಡ್ಡ IPS ಅಧಿಕಾರಿಯಾಗಿ ನೋಡು ರವಿ, ನೀನು ಮಾಡಬೇಕಾದ ಸಾಧನೆ ಇನ್ನ ಬಹಳಷ್ಟಿದೆ. ಪ್ರವೀಣ, ನಾನೇನು ಇವಳನ್ನು ಈಗಲೇ ಮದುವೆ ಆಗ್ತಾ ಇಲ್ಲ. ನನ್ನ ಎಲ್ಲ ಸಾಧನೆಗಳನ್ನು ಮುಗಿಸಿದ ನಂತರ ಅವಳು ಮದುವೆ ಆಗುತ್ತಾನೆ. ರವಿ, ಇವನೊಬ್ಬ ಶತ್ರುಗಳು ಎಂದು ತಿಳಿದುಕೋ, ಆದರೆ ಇವನು ಬೆಟ್ಟ ಬಿಡು. ಪ್ರವೀಣ, ತನ್ನ ತಂದೆ ಎಂಬ ಅಭಿಮಾನ ಮರೆತು ಅವನ ಮಾಡ್ತಿರೋ ಪ್ರತಿಯೊಂದು ಕೆಲಸ ನನ್ನ ಮುಂದೆ ಹೇಳ್ತಾ ಇವಳನ್ನು ಮರೆಯಬೇಕೆ? ನನ್ನ ಸಾಧನೆಗಾಗಿ ತನ್ನ ಗುರಿಯ ಮುಟ್ಟಲು ಸಾಧನೆ ಮಾಡಿಕೊಡವಳು ಇವಳನ್ನು ಮರೆಯಬೇಕೆ? ಹೇಳು ಪ್ರವೀಣ, ಹೇಳು. ಇಷ್ಟಕ್ಕೂ ನಿನ್ನ ಮಾತನ್ನು ಮೀರುವುದಿಲ್ಲ. ನಡೆ, ಹೋಗೋಣ. ನಿಲ್ಲು ರವಿ, ನಿನ್ನಂತ ಗೆಳೆಯನ್ನು ಪಡೆಯಲು ನಾನು ಪುಣ್ಯ ಮಾಡಿದ್ದೀನಿ. ಈ ಅನಾಥ ಗೆಳೆಯನಿಗಾಗಿ ನಿನ್ನ ಪ್ರೀತಿಯನ್ನು ತ್ಯಾಗ ಮಾಡಕ್ಕೆ ನಿಂತಿದ್ದಿ. ನೀನನ್ನ ಒಡ ಹುಟ್ಟಿದ ತಮ್ಮ ಕಣೋ, ತಮ್ಮ. ನೀನು ಅಷ್ಟೇ ಕಣೋ. ನಮ್ಮ ಮನೆಯಲ್ಲಿ ಒಬ್ಬ ಸದಸ್ಯನಾಗಿ ನಿನ್ನ ಸ್ವಾರ್ಥವನ್ನು ಬಯಸದೆ ನಮ್ಮ ಕಷ್ಟದಲ್ಲಿ ಸಮಫಲ ತೆಗೆದುಕೊಳ್ತಾ ಮೇಲೆ ನೀನು ನನ್ನ ಗೆಳೆಯನಲ್ಲ, ನನ್ನ ಒಡ ಹುಟ್ಟಿದ ತಮ್ಮ ಕಣೋ, ತಮ್ಮ. ದುಷ್ಟರಿಗೆ ಕಿತ್ತೂರ ರಾಣಿಯ ಚೆನ್ನಮ್ಮನಾಗಿ, ಈ ರವಿಗೆ ಮಹಾಸಾಧ್ವಿ ಮಲ್ಲಮ್ಮನಾಗಿ ಬಾಳುತ್ತೇನೆ. ಇದು ನನ್ನ ಮಾತು. ನಿಮ್ಮ ಪ್ರೀತಿ ಸಹ ನನಗೆ ಮೊದಲೇ ಗೊತ್ತಿತ್ತು. ಆದರೆ ನಿಮ್ಮ ಸಾಧನೆಗೆ ಯಾರು ಅಡ್ಡಿಯೇ ಬರಬಾರದೆಂದು ಹೀಗೆ ಮಾತನಾಡಿದೆ. ನನ್ನನ್ನು ಕ್ಷಮಿಸಿ ಬಿಡು ರವಿ. ಕ್ಷಮಿಸಬೇಕಾದದ್ದು ನಾವಲ್ಲ, ನಾವಿಬ್ಬರು ಸೇರಿ ನಿನ್ನನ್ನು ಮನಸ್ಸನ್ನು ಉಂಟು ಮಾಡಿದೆವು. ನೀವೇ ನನ್ನ ಕ್ಷಮಿಸಬೇಕು. ರವಿ, ನೀನು ನೆಚ್ಚ ಕೋರಿ ಅಧಿಕಾರಿ ಆಗಿದೆಯಾ? SP ಸಂಗ್ಲಿನ IPS ಕೆಂಪಯ್ಯ ಇವರ ಹಾಗೆ ನೀನು ದೊಡ್ಡ ಹೆಸರು ಮಾಡಬೇಕು. ನೀನು ನಿಷ್ಠಾವಂತ ಅಧಿಕಾರಿಯಾಗಿ ಈ ಊರಿನ ಮಣ್ಣಿನ ಮಕ್ಕಳನ್ನು ಕೈ ಬಿಡುವುದಿല്ലെಂದು ಮಾಡು. ಆಯ್ತು ಪ್ರವೀಣ, ಲಂಚಕ್ಕೆ ಕೈ ಮಾಡದೆ ದೇಶ ಸೇವೆಯನ್ನು ಮಾಡಲು ಹಿಂದೆ ಸರಿಯುವುದಿಲ್ಲ. ಈ ನನ್ನ ಮಾತು ಸತ್ಯ ಸತ್ಯ. ದುಷ್ಟರಿಗೆ ಕಿತ್ತೂರ ಚೆನ್ನಮ್ಮನಾಗಿ, ಈ ರವಿಗೆ ಮಹಾಸಾಧ್ವಿ ಮಲ್ಲಮ್ಮನಾಗಿ ಬಾಳುತ್ತೇನೆ. ಇದು ನನ್ನ ಮಾತು. ಈ ನಿಮ್ಮ ಮಾತಿಗೆ ನಾನು ಕೂಡ ಜೀವಕ್ಕೆ ಹೆದರದೆ ಹೋರಾಡುತ್ತೇನೆ. ಈ ನನ್ನ ಮಾತು ಸತ್ಯ. ಆಯ್ತು, ನಡೆಯಿರಿ, ಹೋಗೋಣ.
ಭವಿಷ್ಯ ಹೇಳ್ತೀನಿ ಕೇಳಿರಿ ಬಾಬು ಕೂಡಿದ ಕಾರ್ಯ ಕೈಗೂಡತೈತಿ ಮಾಡಿದ ಕಾರ್ಯ ಮೈಗೂಡತೈತಿ ಜಯತು ಜಯವಾಗಲಿ ನಿಮಗೆ ಜೈ ರಾಮಕೃಷ್ಣ ಹನುಮಂತಣ್ಣ ಕೇಳಿರಿ ಬಾಬು ರಾಮಕೊಂಡಡು ಹನುಮಂತನ ಭವಿಷ್ಯ ಹೇಳ್ತೀನಿ ಕೇಳಿರಿ ಬಾಬು ಮಾಡಿದ ಕಾರ್ಯ ಮೈಗೂಡತೈತಿ ಕೂಡಿದ ಕಾರ್ಯ ಕೈಗೂಡತೈತಿ ಮನಸ್ಸಿನ ಚಿಂತೆ ದೂರ ಆಗತೈತಿ ಜಯತು ಜಯವಾಗಲಿ ನಿಮಗೆ ಜಯಲಕ್ಷ್ಮೀ ಬಲ ಬರ್ತೈತಿ ಜೈ ರಾಮಕೊಂಡಡು ಹನುಮಂತನ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ತೊಟ್ಟುಗೋಗಡಿನ ಪ್ರಕಾರ ದೊಡ್ಡಕ್ಕಿಯಾಗಿ ಭರ್ಪೂರ ಅಡ್ಡಾಡ ಬ್ಯಾಡ ಊರಾಗ ಹಿಂಗ ಏ ರಾಮಗುಂಡಿ ನಿಮ್ದು ಯಾವ ಊರು ಬ್ಯಾರೆ ಊರವಲ್ಲ ಬ್ಯಾರೆ ಕೇರವಲ್ಲ ಇದ ಊರಾಗ ಹುಟ್ಟಿ ಇದ ಊರಾಗ ಬೆಳೆದ ಭವಿಷ್ಯ ಹೇಳು ಮಂತ್ರ ಕಲ್ಕೊಂಬಂದನ್ರಿ ನಿಮಗೇನಾರ ತ್ರಾಸ ಇದ್ರೆ ಹೇಳ್ರ ಪಟ್ನ ಪರಿಹಾರ ಮಾಡಿಬಿಡ್ತನ ಏ ರಾಮಗುಂಡಿ ನಮ್ಗೆ ಅಷ್ಟೇನು ಸಂಗತಿ ಇಲ್ಲ ಒಂದ್ ಸ್ವಲ್ಪ ನಂದು ಭವಿಷ್ಯ ನೋಡಿ ಹೇಳ್ತಿ ನಿನಗೆ ಎಷ್ಟು ಬೇಕಾ ದಕ್ಷಿಣ ಅಷ್ಟು ಕೊಡ್ತೀನಿ ನಾನು ನಾ ಏನ ಹೊಲ ಕೇಳೋದಿಲ್ಲ ಮನಿ ಕೇಳೋದಿಲ್ಲ ನನ್ನದೊಂದು ಸಣ್ಣ ಹೋರಿ ಐತ್ರಿ ಭಾಳ ಐತಿ ನನ್ನದೊಂದು ಸಣ್ಣ ಹೋರಿ ಐತ್ರಿ ಆ ಹೋರಿಗೆ ಮೇವ ನೀರ ಕೊಟ್ರೆ ಸಾಕ ಹೇಳಿ ಸರ್ ಅಲ್ಲ ನಮ್ಮ ಅಪ್ಪಂದಿರದ 3 ಎಕರೆ ಹೊಲ ಐತಿ ಅದರಂದ ಮೇವೆಲ್ಲ ನಮ್ಮ ಹೊರಿಗೆ ಬೇಕ ನಮ್ಮ ಹೊರಿಗೆ ಬೇಕಂದ್ರೆ ನಿಮ್ಗೆ ಎಲ್ಲಿ ತಗೊಳ್ಳಿ ಹೋಗ್ಲಿ ಬಿಡ ಅಂದಂಗ ನಂದು ಭವಿಷ್ಯ ಹೇಳ್ತೇನೆ ಇಲ್ಲ ಮತ್ತೆ ಹೇಳ್ತಾನ ಅವ್ವ ಹೇಳ್ತಾನ ಚಾಕ್ಲೇಟ್ ಅದಾವ ಏನಮ್ಮ ನಿನ್ನ ಹೆಸರು ನನ್ನ ಹೆಸರು ಗಂಗಾವ ಅಂತ ನೋಡ್ರಿ ಎಂತ ಮುದ್ದಾದ ಕೈಯವ್ವ ನಿಂದ ಎಂತಾದ ಮುದ್ದಾದ ಕೈಯವ್ವ ನಿಂದ ಭೂಮಿ ಮ್ಯಾಗ ಹುಟ್ಟಿ ಗರ್ತಿ ಗಂಗವನಂಗೆಲ್ಲ ಬಾಳೆ ಮಾಡ್ಬೇಕಂತ ಏನಾತಿ ಕರೆ ಆದ್ರೆ ಇನ್ನ ಮದ್ವೆ ವಿಷಯದಾಗ ಒಂದು ಕಾಟಕ್ ಬಂದೈತೆ ಹೌದು ನೀ ಹೇಳೋದೆಲ್ಲ ಕರೆ ಐತಿ ಮತ್ತ ಮುಂದೆ ಏನು ಮಾಡೋದು ಈ ಕಂಟಕ್ ಪರಿಹಾರ ಹಾಕ್ಬೇಕಂದ್ರ ನಿನ್ನ ನಡುವಿನ ಬಳ್ಳಿನಾಗ ಉಂಗುರ ಹಾಕ್ಬೇಡ ಹಿತ್ತಿಲ್ದಾಗಿಂದ ಹವ ಬಿಡಿಬೇಡ ನೀನ ರವಿವಾರ ದಿನ ಕರಿ ಡ್ರೆಸ್ ಹಾಕ್ಬೇಡ ಮತ್ತ ಇನ್ನೊಂದು ಇಂಪಾರ್ಟೆಂಟ್ ಹೇಳ್ಬೇಕಂದ್ರ ನೀವು ಒಟ್ಟ ರವಿವಾರ ದಿನ ನಮ್ಮ ಬಿರಾ ಪಜಾರ್ ಮರ್ಯಾಕ್ ಹೋಗ್ಬೇಡ ಏನು ಭವಿಷ್ಯ ನಮ್ಮ ಅಜ್ಜನ ಕಾಲದಿಂದಲೂ ಆ ದೇವ್ರನ್ನ ಮರ್ತಿಲ್ರಿ ನಾವು ನಿಮ್ಮ ಅಜ್ಜನ ಕಾಲದಿಂದ ಮರ್ತಿಲ್ಲ ಅಂತೇಳಿ ನೀವು ಸುಖವಾಗಿದ್ದೀರಿ ಯಾರು ದುಡ್ಡಿಗೆ ಆಸೆ ಪಡಾಕಿಲ್ಲ ಸ್ವಂತ ದುಡ್ಡು ತಿನ್ಬೇಕು ಅನ್ನೋದ ನಿಂದು ಛಲ ಐತೆ ಆದ್ರೆ ಏನು ಮಾಡೋದ ನಿನ್ನ ಮದುವೆ ವಿಚಾರದಾಗ ಸ್ವಲ್ಪ ಕಂಡು ಬಂದೈತೆ ಅದು ಪರಿಹಾರ ಆಗ್ಬೇಕಂದ್ರ ಆ ಡ್ರೈವರ್ ಗಂಗಾನನ ಮದುವೆ ಆಗ್ಯ ಬಾಳೆ ಮಾಡಿ ನಿನ್ನ ಬಾಳೆ ಬಂಗಾರ ಆಕೈತೆ ನಾನು ಆ ಗಂಗು ನಾವು ಮದುವೆ ಮಾಡ್ಕೋಬೇಕಂತಂದು ಭಾಳ ಆಸೆ ಐತಿ
ಆದ್ರೆ ಏನು ಮಾಡೋದು, ಆ ವಸ್ತ್ರದ ಸಂಗಣ ಅದನಲ್ಲ ನನಗ ಮದ್ವಿ ಮಾಡ್ಕೊ ಅಂತಂದ ಗಂಟು ಬಿದ್ದಾನ, ಏನು ಮಾಡೋದೈತಿ? ಏ ಲಾಲ ಬೋರಿ ಕುದುರೆ ಚೌರಿ ಕೂದಲ ಕಮಂಡ ಬಾರಿ ಬೊಬ್ಬನ ಹೊನ್ನ ತುಟಿ ಹೊನ್ನ ಇದೇ ಗೊತ್ತಾಯಿತು ಹಿಂಗನೆ ಇನ್ನ ನೋಡಿದಾಗ ಯಾಕೋ ನನಗೆ ಯಮರ ಏ ಲಾಲ ಬೋರಿ ಕುದುರೆ ಚೌರಿ ಕೂದಲ ಕಮಂಡ ಬಾರಿ ಬೊಬ್ಬನ ಹೊನ್ನ ತುಟಿ ಹೊನ್ನ ಇದೇ ಗೊತ್ತಾಯಿತು ಹಿಂಗನೆ ಇನ್ನ ನೋಡಿದಾಗ ಯಾಕೋ ನನಗೆ ದೇವಯ್ಯ ಅಜ್ಜಿನ ನೆನದ, ಚುಲ್ಕ್ಯಾಪ ಅಜ್ಜಿನ ನೆನದ, ಗುಡ್ಡದ ಎಲ್ಲಪ್ಪನ ನೆನದ, ಗೊಡ್ತಿ ವೀರಭದ್ರ ನೆನದ, ಬೀರಪ್ಪನ ನೆನದ, ದಂಗ್ಯಾಪನ ನೆನದ ಹೇಳ್ತೀನಿ ಕೇಳ್ರಿ ಅಪ್ಪ. ನಾನು ನಿಮ್ಮ ಊರು ಹೆಳವಾದನ್ರಿ, ನಿಮ್ಮ ಊರು ಹೆಳವಾದನ. ಹೌದ್ರಿ, ಹಂಗ ಮಣಿ 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 ಮಗನ ಮಾಡ್ತರು ಈ ಹೆಳವನ್ ಮರಿಬಾರ್ದ್ರಿ ಅಪ್ಪ. ಯಾಕಂದ್ರ ಹೆಂಡ್ರು ಮಕ್ಕಳು ಕಟ್ಕೊಂಡ ಬಂಡಿ ಕಟ್ಕೊಂಡು ನಿಮ್ಮ ಊರಿಗೆ ಬಂದನ್ರಿ. ಮಣಿ ಮಗನ ಮರ್ತರು ಈ ಹೆಳವನ್ ಮರಿಬಾರ್ರಿ. ಯಾಕಂದ್ರ ನಾನು ನಿಮ್ಮ ಊರು ಹೆಳವಾದನ್ರಿ ಅಪ್ಪ, ನಿಮ್ಮ ಊರು ಹೆಳವಾದನ. ನಾನು ಸಾವುಕಾರ ಮನೆ ಅಡ್ಡಾಡ್ನಿ, ಗೌಡ್ರ ಮನೆ ಅಡ್ಡಾಡ್ನಿ, ಶ್ರೀಮಂತರ ಮನೆ ಅಡ್ಡಾಡ್ನಿ. ಯಾರು ಜ್ವಾಳ ಕೊಡ್ತಾರೋ, ಯಾರು ರೊಕ್ಕ ಕೊಡ್ತಾರೋ, ಯಾರು ಅರಿವಿ ಕೊಡ್ತಾರೋ, ಯಾರು ಮರಿ ಕೊಡ್ತಾರೋ, ಅವ್ರು ಏನು ಕೊಡ್ತಾರಲ್ಲ ಅದನ್ನ ತೊಗೊಂಡು ಜೀವನ ಮಾಡೋದು ನಮ್ಮ ಟೈಮ್ ಐತ್ರಿ. ಏನು ಮಾಡಕ್ಕೆ ಬರಲ್ಲ ಅಂದಂಗ ಆ ಸಾವುಕಾರ ಮನ್ಯಾಗ ಕೆಲಸ ಮಾಡ್ತಾನೆ ಶೆಟ್ಟಿ. ಆ ಮಗ ಪ್ರತಿ ವರ್ಷ ಹೋದಾಗೆಲ್ಲ ಬರೀ ಸುಳ್ಳು ಹೇಳ್ತಾನ. ಅಂದ್ ಕೊಡ್ತೀನಿ ತಮ್ಮ, ಇಂದು ಕೊಡ್ತೀನಿ ತಮ್ಮ ಅಂತಾನ. ಹೋದಾಗ ಒಮ್ಮೆ ತಮ್ಮ ಸಾಂದಾಯ್ತು ಇನ್ನ ಅದು ದ್ವಾರದಾಗ್ಲಿ ಕೊಡ್ತೀನಿ ಅಂತ ಹೇಳ್ತಾನ. ದ್ವಾರದಾಗೈತೆ ಕೊಡ್ತಾನೋ ಏನು ನೋಡುನು. ಈಗ ಸುಳ್ಳು ಹೇಳಿ ಕಳಿಸ್ತಾನೋ ನೋಡುನು. ಈಗ ನಾ ಅವ್ನ ಮನೆಗೆ ಹೊಂಟನ್ರಿ. ಏಯ್, ನಾ ಇಲ್ಲೇ ಅದೇನೋ ಕಾರ್ಕೊನಿ ಮಗಳ. ಅಯ್ಯ ಎಷ್ಟು ದೊಡ್ಡಾಕಿ ಆಗಿದೆಯಲ್ಲ ಪುಟ್ಟವ, ದೊಡ್ಡಾಕಿ ಆಗಿದೆ ಹಂಗಾರ. ಪುಟ್ಟಿ ಗಿಟ್ಟಿ ಅಣ್ಣಕ್ ಹೋಗ್ಬೇಡ, ನಮ್ಮ ಅಪ್ಪ ಇದ ವರ್ಷದಾಗ ಮದ್ವಿ ಮಾಡಾಗದ ನನಗ. ಅಲ್ಲ ಅವ್ನು ಎಟ್ಲಾಗ ಮಾಡಕ್ ನಿಂತ ನಾ ಹೊಡ್ಕೋಬೇಕು ಮಾಡೀನಿ. ಹೋಗ್ಲಿ ಏ ಪುಟ್ಟವ, ನಿನ್ನ ಮದುವೆ ಯಾರು ನನಗೂ ಚಲೋ ಆಕೈತ್ ನೋಡ. ಅಲ್ಲ, ನನ್ನ ಮದುವೆ ಆದ್ರ ನಿನಗೆ ಎದಕ್ಕ ಚಲೋ ಆಗತ್ತೆ? ನಿಮ್ಮ ಅಪ್ಪ ಮೊದಲ ಹೇಳಿಕೆ ಜಿಪುನು ಶೆಟ್ಟಿ, ಅವ ಏನೂ ಕೊಟ್ಟಿಲ್ಲ, ಬರೀ ಸುಳ್ಳು ಹೇಳ್ತಾನ. ರಗಡ ಐತೆ, ಸುಟ್ಟು ಸುಳ್ಳಾಡೈತೆ ಕೊಡಾಕ. हे प्रभु हरि राम कृष्ण